ಅವರಿಗೆ ಚಿತ್ರೋದ್ಯಮ ಹೊಸದೇನಲ್ಲ. ಭಾಳ ವರ್ಷಗಳಿಂದ ಅವರು ಚಿತ್ರೋದ್ಯಮಕ್ಕೆ ಸಂಬಂಧವನ್ನು ಇಟ್ಕೊಂಡವರು ಅವ್ರ ಮಾತಲ್ಲೇ ಹೇಳ್ತಾರೆ. ನನ್ನ ಈ ವೇದಿಕೆ ಮುಖಾಂತರ ಮನವಿ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮ ಸೊರಗೋಗಿದೆ. ಅವರ ಸ್ಪರ್ಶದಿಂದ ಅವರ ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದಷ್ಟು ಸಹಾಯವನ್ನು ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುಧಾಕರ್ ಮಾಜಿ ಸಚಿವರು, ಜಗಪತಿ ಬಾಬು ಅವರು ಖ್ಯಾತ ನಟರು, ಶಾಸಕ ಮಿತ್ರರಂತ ಉದಯ್ ಕಲ್ಲೂರವರು, ರವಿಯವರು, ಮೋಹನ್ ಅವರು, ಮುಖ್ಯವಾಗಿ ಶಾಸಕರಾಗಿ ಕೆಲಸ ಮಾಡಿಕೊಂಡು ಮತ್ತೆ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ನನ್ನ ಮಾಜಿ ಸಚಿವರು ಹಾಗೂ ಶಾಸಕ ಮಿತ್ರರಂತ ಯೋಗೇಶ್ ಅವರೇ, ಶ್ರೀಮತಿ ಯೋಗೇಶ್ ಅವರೇ, ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಇವತ್ತು ನಾವೆಲ್ಲ ಅರ್ಪಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನನ್ನ ಮಗನ ಸಮಾನ ಧ್ಯಾನ್ ಯೋಗೇಶ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಎಲ್ಲ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಬಂಧುಗಳು, ಇತಿಹಾಸ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಬಲ ಚಿತ್ರವನ್ನ ಇವತ್ತು ನಾವು ನಿರ್ಮಿಸಲಿಕ್ಕೆ ನಮ್ಮ ಯೋಗೇಶ್ ಅವರು ಎಷ್ಟು ಟೈಮನ್ನ ಉಳಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಒಬ್ಬ ಶಾಸಕರಾದವರಿಗೆ ಅದೇ ಜವಾಬ್ದಾರಿ ಇರ್ತದೆ. ಆದರೂ ಕೂಡ ಮೊದಲಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಸೈನಿಕ, ಈ ದೇಶದ ಒಬ್ಬ ರಕ್ಷಣೆ ಮಾಡೋಂಥ ಒಬ್ಬ ಸೈನಿಕನ ಹೆಸರಿನಲ್ಲಿ ತಾನೇ ಪಾತ್ರವನ್ನು ಮಾಡಿ ಚಿತ್ರರಂಗದ ಪಕ್ಕೆ ಅವರು ಹೆಜ್ಜೆಯನ್ನು ಇಟ್ಟರು. ಇವತ್ತು ಅವರ ಸುಪುತ್ರ ಆತನ ಭಾವ, ಶ್ರಮ, ಬಲ, ಜ್ಞಾನ ಎಲ್ಲ ನೋಡಿದ್ರೆ ಈ ಹೊಸ ಲೋಕಕ್ಕೆ, ಹೊಸ ಜನರೇಷನ್ಗೆ ಮತ್ತೆ ನಮ್ಮ ಇತಿಹಾಸವನ್ನ ನೆನಪು ಮಾಡುವಂಥ ಒಂದು ದೊಡ್ಡ ಅವಕಾಶವನ್ನ ಯೋಗೇಶ್ ಪುತ್ರನ ಮುಖಾಂತರ ಈ ಒಂದು, ಈಗ ಸೈನಿಕ ಇದ್ದವರು ಈಗ ಮಹಾರಾಜ ಆಗಿದ್ದಾನೆ, ಅವರ ಮಗ ಧ್ಯಾನ್ ಯೋಗೇಶ್ ಅವರು ರಾಜನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಕಿವಿಲಿ ಕೆಲವು ನನ್ನ ಸ್ನೇಹಿತರು ತಿಳಿಸಿದ್ರು. ನಾನು ಬಹಳ ತುಂಬ ಹೃದಯದಿಂದ ಅವರಿಗೆ ಆಶೀರ್ವಾದ ಮಾಡಬೇಕು. ನಾನು ಎಲ್ಲೂ ಈ ಕ್ಲಾಪಿಂಗ್ ಎಲ್ಲ ಓದೋನಲ್ಲ. ನನಗೂ ಚಿತ್ರರಂಗಕ್ಕೂ ನಂಟಿದೇನೆಂದ್ರೆ ನಾನೊಬ್ಬ ಎಕ್ಸಿಬಿಟರ್ ಆಗಿದ್ದವನು, ಈಗೂ ಎಕ್ಸಿಬಿಟರ್, ನಾನೇನಿಲ್ಲ ಅಂತ ಹೇಳೋದಿಲ್ಲ. ಹಿಂದೇನೂ ಎಕ್ಸಿಬಿಟರ್ ಆಗಿದ್ದೆ, ಮಧ್ಯೆ ನಿಂತೋಗಿತ್ತು, ಈಗ ತಿರುಗಿ ಎಕ್ಸಿಬಿಟರ್ ಆಗಿದ್ದೀನಿ. ನಾನು ನಮ್ಮ ಚೇಂಬರ್ ಆಫ್ ಕಾಮರ್ಸ್, ನಮ್ಮ ಇವರೆಲ್ಲ ಇದ್ದಾರೆ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ನಮ್ಮ ಮೋಹನ್ ಇದ್ದಾರೆ ಎಲ್ಲ ಚೇಂಬರ್ ಆಫ್ ಕಾಮರ್ಸಲ್ಲಿ ನಾನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದೆ. CVS ಶಾಸ್ತ್ರಿ, ನಮ್ದೆಲ್ಲ ಆಗ ಕನ್ನಡ ಸಾರಾ ಗೋವಿಂದು ಅವರು ಉಪಾಧ್ಯಕ್ಷರಾಗಿದ್ದರು, ಎಲ್ಲ ಕೂಡ ನಾವೆಲ್ಲ ಇದ್ದು. ಸೊ ಎವ್ರಿ ಎಂಪೈರ್ ಆಸ್ ಅನ್ ಹಿಸ್ಟ್ರಿ, ಎವ್ರಿ ಹಿಸ್ಟ್ರಿ ಆ್ಯಂಡ್ ಎಂಪೈರ್ ಆಸ್ ಅನ್ ಹೀರೋ. ಆ ಹೀರೋ ಇವತ್ತು ಧ್ಯಾನ್ ಯೋಗೇಶ್ ಅವರು ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಗೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಲ್ಲಿಂದ ಸೀದಾ ಹೋಗಿ ನಾನು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ದೇವನಹಳ್ಳಿಯಲ್ಲಿ ನಾವೆಲ್ಲ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದೆ. ಈ ಮಧ್ಯದಲ್ಲಿ 5 ನಿಮಿಷ ಬಂದು ಹೋಗೋಣ ಅಂತೇಳಿ ಬಂದಿದ್ದೇವೆ. ನಾನು, ಸೋಮಣ್ಣವರು, ರವಿ, ಯೋಗೇಶ್ವರ್ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಈಗ ಬೆಂಗಳೂರು ಜಿಲ್ಲೆ ಅಂತಾಗಿದೆ. ಸೊ ನಾವು ರಾಜಧಾನಿ ಜಿಲ್ಲೆಯವರು. ಸೊ ಇಲ್ಲಿ ಚಿತ್ರರಂಗಕ್ಕೆ ಒಂದು ಹೊಸ ಶಕ್ತಿ ಕೊಡಬೇಕು.
ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಮೈಸೂರಿನಲ್ಲಿ ಒಂದು ಹೊಸ ಸ್ಟುಡಿಯೋನ PPP ಮಾಡಲಲ್ಲಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರಿಗೆ ಜಾಗವನ್ನು ಮಾಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಒಳ್ಳೊಳ್ಳೆ ಸಿನಿಮಾ ಬಂದು ಈ ಸ್ಯಾಂಡ್ಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಹೆಸರನ್ನು ಕರ್ನಾಟಕ ರಾಜ್ಯದ ಚಿತ್ರರಂಗವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಹಿಂದೆ ನಟನೆ ಮಾಡಿ ಡೈರೆಕ್ಟರ್ಗಳಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರೊಡ್ಯೂಸರ್ಗೆ ಭಾಳ ದೊಡ್ಡ ರಿಸ್ಕ್. ಈಗಿನ ಕಾಲದಲ್ಲಿ ಹೊಸ ಹೊಸ ವಿಚಾರಗಳು ಬಂದು ಥಿಯೇಟ್ರ್ಗಳು ನಡೆಸೋದು ಭಾಳ ಕಷ್ಟ. ನಿನ್ನೆ ತಾನೇ ನನಗೆ ಎಲ್ಲ ಥಿಯೇಟ್ರ್ ಓನರ್ಸ್ ಎಲ್ಲ ಬಂದು ಭೇಟಿ ಮಾಡ್ತಾಯಿದ್ರು. ನಮ್ಮ ಕೈಯಲ್ಲಿ ಭಾಳ ಕಷ್ಟ ಆಗ್ತಾಯಿದೆ, ನೀವು ಸಹಕಾರ ಕೊಡಬೇಕು ಅಂತ. ಜಯಮಾಲಾ ಮತ್ತು ಅವರ ತಂಡದವರು ಕೂಡ ನಾನು ಬಂದು ಅವರ ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಮುಂದೊಂದು ದಿನದಲ್ಲಿ ನಾನು ನೋಡ್ತೇನೆ. ಏಕೆಂದರೆ ಇಲ್ಲಿ ಸರ್ಕಾರಕ್ಕೆ ಸಹಾಯ ಆಗೋ ಜೊತೆಗೆ ಪ್ರೇಕ್ಷಕರಿಗೆ ಕೂಡ ಸಹಾಯ ಆಗಬೇಕು. ಪ್ರೇಕ್ಷಕರ ಯಾರು ನಮಗೆ ವೀಕ್ಷಣೆ ಮಾಡೋರು ಇಲ್ಲ ಅಂದರೆ ಯಾವುದೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಟೈಮು ಕೂಡ ಭಾಳ ಜನರಿಗೆ ಹೆಚ್ಚಿಗೆ ಜ್ಞಾನ, ಹೊಸ ಲೋಕದಲ್ಲಿ ಏನು ನಡೀತಾ ಇದೆ, ಇತಿಹಾಸ ಏನು, ಇವೆಲ್ಲ ಕೂಡ ಚಿತ್ರರಂಗ ತಮ್ಮದೇ ಆದಂಥ ರೀತಿಯಲ್ಲಿ ಮಂದಟ್ಟು ಮಾಡೋಂಥ ಕೆಲಸ, ಸಮಾಜಗಳನ್ನು ಬದಲಾವಣೆ ಮಾಡೋಂಥ ಕೆಲಸ, ರಾಜಕಾರಣ ಇರ್ಬೋದು, ಇತಿಹಾಸ ಇರ್ಬೋದು ಮತ್ತು ಸಾಮಾಜಿಕ ಚಿಂತನೆಗಳು ಎಲ್ಲ ಕೂಡ ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ನಡ್ಕೊಂಡು ಬರ್ತಾ ಇದೆ. ಸೊ ಶಾಸಕ ಮಿತ್ರರಂಥ ಯೋಗೀಶ್ ಅವರ ಕುಟುಂಬ ಒಂದು ದೊಡ್ಡ ಸಾಹಸಕ್ಕೆ ಕೈಯಾಗಿದೆ. ನಾನು ಮತ್ತು ನನ್ನ ವೇದಿಕೆಯಲ್ಲಿರುವಂಥ ಎಲ್ಲ ಶಾಸಕರು ಎಲ್ಲ ಸೇರಿ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಶುಭವಾಗಲಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಎಲ್ಲಿ ಆ ಫಲ ಸಂಪೂರ್ಣವಾಗಿ ಶ್ರಮದ ಜೊತೆಗೆ ಸಿಕ್ಕಿ ಯಶಸ್ಸನ್ನು ಕಾಣಲಿ. ಆ ಯಶಸ್ಸಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಶುಭ ಹಾರೈಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಮುಂದಕ್ಕೆ 4 ಮಾತನ್ನು ಮುಗಿಸಿ ನಾನು ದೇವನಹಳ್ಳಿಗೆ ಹೊರಡ್ತಾ ಇದ್ದೇನೆ. ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ನಟಿಯರಾಗಿ ನಮ್ಮೆಲ್ಲರಿಗೂ ಪರಿಚಯ ಆಗ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ. ಸೊ ಶುಭವಾಗಲಿ ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಚಿತ್ರಣದ ಪಾತ್ರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ CP ಯೋಗೇಶ್ವರ್ ಅವರ ಸುಪುತ್ರರಿಗೆ ಮತ್ತು ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ರಾಷ್ಟ್ರದ ಇತಿಹಾಸವನ್ನು ವಿಶ್ವದ ಭೂಪಟಲಕ್ಕೆ ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಿತ್ರರಾಗಿರ್ತಕ್ಕಂಥ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು, ತುಂಬ ಹೃದಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸೈನಿಕ 2 ನನಗೆ ಹೇಳಿದ್ರು. ಸೈನಿಕ 1 ನನ್ನ ಹತ್ರ ಕ್ಯಾಸೆಟ್ಟು ಸುಮಾರು 100 ಬಾರಿ ಆ ಕ್ಯಾಸೆಟ್ಟನ್ನು ನಾನು ನೋಡಿದ್ದೀನಿ. ಕಲೆ ಯಾರ ಮನೆಯ ಸ್ವತ್ತಲ್ಲ. ಗೋವಿಂದ ಅವರು ಇಲ್ಲೇ ಇದ್ದಾರೆ, ನನ್ನ ಆತ್ಮೀಯರು, ಇವಾಗ ಬಂದಿದ್ದಾರೆ. ಅನೇಕ ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಚಿತ್ರಣದ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನು ಕೂಡ ವಾಸ್ತವ ಸಂಗತಿಯನ್ನು ಪ್ರಪಂಚಕ್ಕೆ ಉಣಪಡಿಸ್ತಕ್ಕಂಥದಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯೋಗೀಶ್ವರ್ ಅವರು ರಾಜಕೀಯದಲ್ಲಿ ಏರುಪೇರುಗಳನ್ನು ಕಂಡಿದ್ದಾರೆ. ಆದರೆ ಇವತ್ತಿನ 2 ಚಿತ್ರಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಜನಮನವನ್ನು ಗೆಲ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ಅವರ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ಮನುಷ್ಯ ಬರ್ತೀವಿ, ವಾಪಸ್ ಹೋಗ್ತೀವಿ. ಬರುವ ಸಂದರ್ಭದಲ್ಲಿ ನಮ್ಗೆ ಉಸಿರು ಇರ್ತದೆ, ಹೆಸರಿರೋದಿಲ್ಲ. ಇದ್ದಂಥ ದಿನದಲ್ಲಿ ಹೆಸರಿರ್ತದೆ, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಉಸಿರಿರೋದಿಲ್ಲ. ಈ ಎರಡನ್ನೂ ಮೈಗೂಡಿಸಿಕೊಂಡು ನಮ್ಮಾಗೆ ಬಂದಿರ್ತಕ್ಕಂಥ ಸಹಸ್ರಾರು ಜನ, ಕೋಟ್ಯಾಂತರ ಜನ ದೇಶಕ್ಕೆ ಬಂದಿದ್ದೇವೆ, ವಾಪಸ್ ಹೋಗ್ತೀವಿ. ಇದ್ದಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅನೇಕ ಸತ್ಸಂಪ್ರದಾಯಗಳಿಗೆ, ಈ ದೇಶ ನಡೆದು ಬಂದ ದಾರಿಗೆ ಎಲ್ಲ ಒಂದು ಕಡೆ ಮರುವಾಗ್ತಾ ಇರ್ತಕ್ಕಂಥ ತಾಂತ್ರಿಕ ವ್ಯವಸ್ಥೆಗಳ ಜೊತೆಯಲ್ಲಿರುವಾಗ ಡಿಜಿಟಲ್ ಇಂಡಿಯಾವನ್ನು ವಿಶ್ವಕ್ಕೆ ಪರಿಚಯ ಮಾಡುವುದರ ಮುಖೇನ ವಿಕಸಿತ ಭಾರತ 2047ಕ್ಕೆ ಭಾರತೀಯರ ಸಾರ್ವಭೌಮತೆಯನ್ನು
ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢವಾದ ತೀರ್ಮಾನಕ್ಕೆ ಸೈನಿಕರು ಸೇರ್ಪಡೆ ಆಗ್ತದೆ, ಕರ್ನಾಟಕ ಬಲವು ಕೂಡ ಸೇರ್ಪಡೆ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರ್ಯಾರು ಇದಕ್ಕೆ ಆಕರ್ಷಿತರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. Third one will be with PMF. So I wish you all the best. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇದಾಗಿ ಸಿನಿಮಾದ ವೈಭವ ಸಂಭ್ರಮ ಇಷ್ಟು ಅಂದರೆ ಒಬ್ಬ ಪ್ರೊಡ್ಯೂಸರ್ ಚಿತ್ರಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ. ಆ ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ಅದು ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಅವ್ರಿಗೆ ಮೊದಲು ನಾವು ಅಭಿನಂದನೆ ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ. ಆ ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ ಸರ್ ಫ್ಯಾಮಿಲಿ ಅವರ ಬಗ್ಗೆ ನನಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಒಂದು ಏನಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮದ ಮುಖ, ಚಿತ್ರರಂಗದ ಮುಖ ಹೇಳಬೇಕಾಗಿರೋಂಥ ಅದು ಕರ್ತವ್ಯ ನಮ್ಮ ನಿರ್ಮಾಪಕರದಾಗಿರಲಿ, ರೈಟರ್ಗಳದಾಗಿರಲಿ, ನಿರ್ದೇಶಕರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ, 1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು, ಏನಿತ್ತು ಅಂತ, ಇಮ್ಮಡಿ ಪುಲಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸು ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತಕ್ಕಂಥ ಈ ಎರಡು ಮಧ್ಯಗಳನ್ನು ತುಲನೆ ಮಾಡಿಕೊಂಡು ಇದನ್ನು ಕಥೆಯನ್ನು ಹಣಿದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು. ಇದನ್ನು ಇತಿಹಾಸ ಮತ್ತು ಲೈವಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನು ಭಾಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಮ್ಯೂಸಿಕ್ಕು, ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪ, ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳಲ್ಲೂ ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಎಲ್ಲೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅದು ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕ. ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸರ್ ಬಂದಿದ್ದಾರೆ, ಸೋಮಣ್ಣ ಅವರು ಬಂದಿದ್ದಾರೆ, ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. 2 ಸಿನಿಮಾದ ಕಥೆ ಹೊಸ ಹುಡುಗನಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ, 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವರಿಗೆ అభినందనలు సల్లిస్తుంది. జనరల్గానే కర్ణాటక జనాలందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారు ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండడం అనేది ఐఎమ్ ఫీలింగ్ గ్రేట్. సో ఈ
పర్టికులర్ సినిమాలో నేను ఉన్నాను అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను. నేను పాలిటీషియన్ లాగా ఉన్నాను, నేను పొలిటికల్ స్టేజ్ కూడా మిక్స్ అయింది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే. ఈజ్ అ వెరీ గుడ్ టెక్నీషియన్. దర్ ఆర్ ఎక్సలెంట్ టెక్నీషియన్స్ బ్యాకింగ్ దిస్ అప్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ for your life and career. You're looking amazing and doing a great job. Keep it up. Okay, love you all. Take care. And thanks to Srikanth also. I'll be seeing you all soon on screens. I always enjoyed Kannada industry. I have done films, chesanu, antamundu chesanu. And if malli repeat chesi, I will again win your hearts. Thank you. Somebody who aims to transform something, who aims to hold a message in his heart, and more than that, wants to take actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. And to be associated with something so grand yet so real, and I hope you all come to cinema to watch it for sure. Thank you. So after 20 years, I'm coming back again to the Kannada industry through Karnataka Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers and all my co-stars. And all the best, Dhyan. Dhyan was looking very good. He doesn't look like a newcomer at all. And all the best, Dhyan. You will do a good job. Not only in this film, in all your future films as well. So all the best, and I also wish you all give me your wishes to continue my journey in Kannada industry as well. Thank you so much. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ನನಗೆ ಸೂಪರ್ ಹಿಟ್ಟೇನೆ. 24 ವರ್ಷ ಆದಮೇಲೆ ನಾನು ಭಾಗ 2ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿ ಇಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕತೆ ಉಸ್ತುವಾರಿ ಯೋಗೇಶ್ವರ್ ಸರ್ರೇ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇತ್ತೀಚೆಗೆ ಖುಷಿ ಆಗ್ತಾಯಿದೆ ಇವ್ರ ಜೊತೆ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಬಗ್ಗೆ ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇಯರ್ ಸದ್ಯಕ್ಕೆ ಕರ್ನಾಟಕ ಬಲಂ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆ್ಯಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡೋಣ ಇವಾಗ. ಥ್ಯಾಂಕ್ ಯು ಸೊ ಮಚ್. ಮುಂಚೆ ನನ್ನ ಕರೆದುಬಿಟ್ಟು ನನ್ನ ಮಗನ್ನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ತರಿಸಿ ನೋಡೋಣ ಅಂತ ಹೇಳಿದೆ. ಆವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು ನನಗೆ ನೋಡಿಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ, ಯೋಗೇಶ್ವರ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆಯ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡ್ಲ್ವುಡ್. ನಿಮಗೆ ನಮ್ಮ ಎಲ್ಲ ಟೀಮನ್ನು ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನವೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವು ಎರಡೂ ಕತೆ ಅವ್ರದ್ದು. ಮೈನ್ ನನ್ನ ಕತೆ ಕೇಳಿದಾಗ ಅದ್ಭುತವಾದ ಕತೆ. ಯಾಕಂದರೆ ನಾನು ತುಂಬ ಫಿಲಮ್ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕಥೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ
ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು ಈ ಎರಡೂ ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರು ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತು ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತು ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕಥೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆಯ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಇವಾಗ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲ ಮಜೆಯನ್ನು ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನ್ನ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತೆ ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದಷ್ಟು ಒಳ್ಳೆ ಮೂವಿಗಳನ್ನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಿರಿಯ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಪುನೀತ್ ಸರ್ ನನ್ನನ್ನು ತಿದ್ದು ಒಳ್ಳೆ ದಾರಿ ತೋರಿಸೋದಕ್ಕೆ ಒಪ್ಪಿರೋದು ನನಗೆ ತುಂಬ ಖುಷಿಯನ್ನು ತಂದಿದೆ. ಸದ್ಯಕ್ಕೆ ಈ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇಷ್ಟು ದೊಡ್ಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನಿಮಗೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಆಶೀರ್ವಾದಿಸಿ, ಮತ್ತು ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು, ಭಾಳ ಜನ ಶಾಸಕರು, ನಿಮಗೆಲ್ಲ ಆಶೀರ್ವಾದ ಇರಲಿ. ಇದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ.